ಒಮ್ಮೆ ಉದ್ಧವ ಶ್ರೀಕೃಷ್ಣನನ್ನ ಕೇಳ್ತಾನೆ ನಿಜವಾದ ಸ್ನೇಹಿತ ಯಾರು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕಷ್ಟದ ಸಮಯದಲ್ಲಿ ಅಗತ್ಯವಿರುವಾಗ ಕೇಳದೇನೆ ಸಹಾಯ ಮಾಡುವವನೇ ನಿಜವಾದ ಸ್ನೇಹಿತ ಅಂತ. ಉದ್ಧವ ಕುತೂಹಲದಿಂದ ಕೃಷ್ಣನನ್ನ ಕೇಳ್ತಾನೆ, ಹೀಗಿರುವಾಗ ನೀನ್ಯಾಕೆ ಯುಧಿಷ್ಠಿರನನ್ನ ಜೂಜಿನಾಟ ಆಡದಂತೆ ತಡಿಲಿಲ್ಲ? ದುರ್ಯೋಧನ ಯುಧಿಷ್ಠಿರ ಕಳೆದುಕೊಂಡಿದ್ದೆಲ್ಲವನ್ನ ದ್ರೌಪದಿಯನ್ನ ಅಡವಿಟ್ರೆ ಪಡೆದುಕೋಬಹುದು ಅಂತ ಹೇಳಿದಾಗ ಧರ್ಮರಾಜನ ಪರವಾಗಿ ದಾಳವನ್ನ ತಿರುಗಿಸುವಂತಹ ಶಕ್ತಿ ನಿನ್ನಲ್ಲಿತ್ತು. ಆದ್ರೂ ನೀನದನ್ನ ಮಾಡ್ಲಿಲ್ಲ. ದ್ರೌಪದಿ ಕರೆದಾಗ್ಲಷ್ಟೇ ನೀನು ಅವಳ ಸಹಾಯಕ್ಕೆ ಹೋದೆ. ಇದರ ಅರ್ಥ ನೀನು ಕರೆದಾಗ್ಲಷ್ಟೇ ಸಹಾಯಕ್ಕೆ ಹೋಗ್ತ್ಯಾ ಅಂತ ಉದ್ಧವ ವಿಚಾರಿಸ್ತಾನೆ. ಅದಕ್ಕೆ ಶ್ರೀಕೃಷ್ಣ ಮುಗುಳ್ನಗ್ತಾ ಹೇಳ್ತಾನೆ, ಈ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮಾರ್ಗ ಅವನ ಕರ್ಮಕ್ಕೆ ಅನುಗುಣವಾಗಿ ಸಾಗ್ತಾ ಇರುತ್ತೆ. ನಾನು ಅದನ್ನ ನಿಯಂತ್ರಿಸೋದಿಲ್ಲ, ಮಧ್ಯ ಪ್ರವೇಶಿಸೋದೂ ಇಲ್ಲ. ನಾನು ಕೇವಲ ಒಬ್ಬ ವೀಕ್ಷಕ, ಹತ್ತಿರ ನಿಂತು ಎಲ್ಲದಕ್ಕೂ ಸಾಕ್ಷಿ ಆಗ್ತೀನಿ. ಅದೇ ನನ್ನ ಧರ್ಮ.